ನೀವೆಲ್ಲರೂ ಬೆಟ್ಟದ ಬಗ್ಗೆನೇ ಬರ್ದಿದಿರಲ್ಲ, ನಮ್ಮೂರಿನ ಬೆಟ್ಟದಲ್ಲಿ ಅಂಥದ್ದು ಏನೇನಿದೆ? ನಮ್ಮ ಬೆಟ್ಟದಲ್ಲಿರುವ ದೇವರ ಗುಡಿ, ಕೊಳ, ಪುರಾಣ ಹಾಗೂ ಇತಿಹಾಸದ ಕತೆ ಹೊಂದಿವೆ. ರಾಮಾಯಣ ಮಹಾಭಾರತಕ್ಕೂ ನಮ್ಮಿ ಊರ್ ಬೆಟ್ಟಕ್ಕೂ ಒಂದೊಂದ್ ಸಂಬಂಧ ಇದೆ ಗೊತ್ತಾ? ಪಾಂಡವರು ವನವಾಸ ಮಾಡುವಾಗ ಇಲ್ಲಿ ಬಂದಿದ್ರಂತೆ. ನಿಮ್ಮೂರ್ ಪಕ್ಕದಾಗ ಒಂದು ಬೆಟ್ಟ ಆಯ್ತಲ್ಲ, ಆ ಬೆಟ್ಟದಾಗೆ ಇವರು ಗಣಿಗಾರಿಕೆ ಮಾಡಬೇಕು ಅಂತಿದ್ದಾರೆ. ನಮ್ಮೂರ್ ಬೆಟ್ಟನ ಹೊಡಿತಾರಂತಲೋ, ಏನೋ ಮಾಡೋದು? ನಿಮ್ಮೂರಿನ ಈ ಬೆಟ್ಟನ ಇಷ್ಟೊಂದು ಇಷ್ಟಪಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆ ಬೆಟ್ಟ ಏನು ನಿಮ್ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುತ್ತಾ, ಇಲ್ಲ ನಿಮ್ಗೆ ಉದ್ಯೋಗ ಕೊಡುತ್ತಾ? ಆದ್ರೆ ಈ ದಣಿಗಳು ಅಲ್ಲಿ ಗಣಿ ಮಾಡಿ ನಿಮಗೆ ಎಲ್ಲಾ ಸವಲತ್ತುಗಳನ್ನ ಕೊಡ್ತಾರೆ. ಊಟ ಬೇಕಾದ್ರೂ ಬಿಡ್ತೀವಿ, ಆದ್ರೆ ಬೆಟ್ಟ ಹತ್ತದ್ ಮಾತ್ರ ಬಿಡಲ್ಲ. ಈ ಬೆಟ್ಟನ ಒಡೆದು ಗಣಿ ಉದ್ಯಮ ಪ್ರಾರಂಭಿಸ್ತಾರೆ. ಏನು, ನಮ್ಮೂರ್ ಬೆಟ್ಟ ಹೊಡಿಯಕ್ಕೆ ನಿಮ್ಗೂ ಒಪ್ಪಿಗೆ ಇದೆಯಾ? ಬೆಟ್ಟ ಏನು ನಮ್ ಹೊಟ್ಟೆ ತುಂಬಿಸುತ್ತಾ? ಇತಿಹಾಸದ ಸ್ಮಾರಕ, ಶಿಲಾಶಾಸನ, ದೇವಸ್ಥಾನ ಇವೆಲ್ಲ ನಾಶ ಆಗೋಗುತ್ತೆ. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಕೈ ತುಂಬಾ ಹಣ ಕೊಡ್ತಾರೋ? ಇದು ನಮ್ಮೂರ್ ಬೆಟ್ಟಕ್ಕ ಬೆಟ್ಟ ಹೊಡೆಯೋದಕ್ಕೆ ನಿಮ್ಗೆಲ್ಲ ಇಷ್ಟ ಇದೆ ತಾನೆ? ನಮ್ಮೆಲ್ಲರೂ ಒಪ್ಪಿಗೆ ಆಯ್ತ್ರ. ಆ ಬೆಟ್ಟ ಹೊಡಿಯೋದಕ್ಕೆ ನಿಮ್ಗೆ ಹ್ಯಾಗ್ರಿ ಮನ್ಸು ಬರುತ್ತೆ? ನೀವೆಲ್ಲ ಏನ್ ಮಾಡ್ಬೇಕು ಗೊತ್ತಾ? ಏ ರಾಮು, ನೀವು ಹೊಚ್ಕೊಂಡ್ರು ಎಷ್ಟು ಬರೋವರೆಗೂ ನಾವ್ ಯಾವ ಶಾಲೆ ಹೋಗೋದು? ಸರ್, ನಮ್ ಬೆಟ್ಟ ಕಡಿದ್ರೆ ನಾನಂತೂ ಖಂಡಿತ ಇರಲ್ಲ ಸರ್. ನಮ್ಮಿಂದ ಆ ಬೆಟ್ಟ ಇಲ್ದೆ ಇರಕ್ ಆಗಲ್ಲ ಸರ್. ಸರ್, ಈ ಬೆಟ್ಟ ಹೊಡಿತಾ ಇರೋಕ್ ಸಾಧ್ಯನೇ ಇಲ್ವಾ? ಎಲ್ಲವೂ ಸಾಧ್ಯ ಇದೆ. ನಮ್ ಕಷ್ಟ ಎಲ್ಲ ಪರಿಹಾರ ಆಗತ್ರೋ? ಈ ಬೆಟ್ಟ ಯಾರಿಗೂ ಬೇಡ, ಯಾರಿಗೂ ಬೇಡ. ಎಲ್ರಿಗೂ ಬೇಕಾಗಿರೋದು ಬರೀ ದುಡ್ಡು, ಹಣ, ಲಾಭ. ಈ ಬೆಟ್ಟನ ಉಳಿಸ್ಬೇಕು ಅಂತ ಇದ್ದಿದ್ದು ಇಬ್ರೇ, ಒಂದು ಮೇಷ್ಟ್ರು ಮತ್ತೆ ನಾವು. ಆ ಬೆಟ್ಟದ ವಿಷಯಕ್ಕೆ ಮಾತ್ರ ಬರಬೇಡಿ. ಬನ್ನಿ, ಬೆಟ್ಟನ ನೀವೆಲ್ಲ ಹ್ಯಾಕ್ ಕಡಿತೀರೋ ನಾನು ನೋಡ್ಕೋತೀನಿ. ಮಕ್ಳಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಬೆಂಕಿ ಬೆಂಕಿ ಇದ್ದಂಗೆ. ಅವ್ರ ಉದ್ದೇಶ ಏನೇ ಇದ್ರು ಈ ಬೆಟ್ಟನ ಉಳಿಸ್ಕೊಳ್ಳೋದು. ಯಾಕಂದ್ರೆ ಈ ಬೆಟ್ಟದ ಮಹತ್ವ ಈ ಮಕ್ಕಳಿಗೆ ಗೊತ್ತಿದೆ. ಹೌದು, ನಾವು ತುಂಬಾ ಅನ್ಯಾಯ ಮಾಡ್ಬಿಟ್ವಿ.